ಇವನ ಹೆಸರು ರಾಣ ಅಂತ. ನಾವೆಲ್ಲ ಪ್ರೀತಿಯಿಂದ ಇವನ್ನ ರಾಣ ಅಂತ ಕರಿತೀವಿ. ಇವನು ಮುದೋಳ್ ಬ್ರೀಡ್. ಇವನಿಗೆ ಈಗಾಗಲೇ 2.5 ತಿಂಗಳಾಗಿದೆ. ನಮ್ಮ ಮನೆಗೆ ಬಂದು 1 ತಿಂಗಳಾಯ್ತು ಅಷ್ಟೇ. ಇವನು ತುಂಬ ಚುರುಕಾಗಿದ್ದಾನೆ. ಹಂಗಾಗಿ ಇವನಿಗೆ ಟ್ರೈನಿಂಗ್ ಕೊಡೋಣ ಅಂತ. ನಮ್ಮ ಹತ್ರ ಮುಂಚೆ ಒಂದು ರಾಟ್ ವೀಲರ್ ಇತ್ತು, ಅದಕ್ಕೆ ನಾನು ಟ್ರೈನರ್ನ ತೊಗೊಂಡಿದ್ದೆ. ಅವ್ರು ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಒನ್ ಟೈಮ್ ಟ್ರೈನರ್ನ ತೊಗೊಂಡಿದ್ದು ಸಾಕು. ಈಗ ನಾನೇ ಹೇಳ್ಕೊಡೋಣ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಟೈಮ್ ಇವನಿಗೆ ಫುಡ್ ಪ್ರಾಕ್ಟೀಸ್ ಕಲಿಸ್ತಾ ಇದ್ದೀನಿ. ಈಟ್ ಅಂದರೆ ತಿನ್ಬೇಕು, ಆ ಥರ ಈಟ್. ಮತ್ತು ಕೆಳಗಡೆ ಹಾಕಿರೋದನ್ನ ತಿನ್ನಬಾರ್ದು ಅವ್ನಿಗೆ. ಯಾಕೆಂತಂದರೆ ನಾವು ಹೊರಗಡೆ ಬಿಟ್ಟಿರ್ತೀವಿ, ಏನಾದ್ರೂ ಅವ್ನು ವಿಷ ಯಾರು ಬೇರೆ ಆಗದೆ ಇರೋರು, ಅಥವಾ ತೋಟ ಎಲ್ಲ ನೋಡ್ಕೊಳಕ್ಕೆ ಬಿಟ್ಟಿರ್ತೀವಿ, ಏನೋ ವಿಷ ಹಾಕಿ ಅದಕ್ಕೆ ಹಾಕ್ಬಿಟ್ರೆ ತಿನ್ಬಿಡ್ತೇವೆ ಹೊರಗಡೆ ಬಿದ್ದಿದ್ರೆ. ಹಾಗಾಗಿ ಕೆಳಗಡೆ ಬಿದ್ದಿರೋದು ತಿನ್ನಲೇಬಾರ್ದು. ಆ ಥರ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಬೌಲಲ್ಲಿ ಹಾಕಿರೋದು ಮಾತ್ರ ತಿನ್ನಬೇಕು. ಈಟ್. ಕೆಳಗಡೆ ಹಾಕಿದ್ರೆ ಅವನಾಗಲೇ ದೂರ ಹೋಗ್ತಾನೆ. ಅವ್ನು ಕಂಟ್ರೋಲ್ ಆಗಲೇ ಬಂದಿದ್ದೆ. ಅವ್ನಿಗೊಂದು 10 ಸತಿ ಹೇಳ್ಕೊಟ್ಟಿದ್ದೀನಿ. ಅವನಾಗಿಂತ ಈಟ್. ಈ ಬೌಲಿಗೆ ಹಾಕಿದ್ರೆ ಮಾತ್ರ ಅವ್ನು ತಿನ್ನಬೇಕು. ಈಟ್. ಅಪ್ರಿಷಿಯೇಟ್ ಮಾಡಬೇಕು. ಅವ್ನು ಏನೋ ಒಳ್ಳೆ ಕೆಲಸ ಮಾಡಿದಾಗೆಲ್ಲ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಿ, ಗುಡ್ ಗುಡ್ ಜಾಣ, ನೀವೇನಂತ ಅಂತೀರೋ ಹಾಗೆ ನೋಡಿ. ಕೆಳಗಡೆ ಹಾಕಿದಾಗ ಅವನಾಗಲೇ ತಿನ್ನಲ್ಲ. ಈಟ್. ಜಾಣ. ಈ ಥರ ನಾವು ದಿವಸಕ್ಕೊಂದು 3 ಸತಿ ನಾವು ಹೇಳ್ಕೊಡ್ಬೇಕಾಗತ್ತೆ. ಫಸ್ಟು ಕಲ್ತು ಬಿಡ್ತಾನೆ. 2 ಡೇಸ್ ಇದನ್ನ ಹೇಳ್ಕೊಟ್ಟು ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ನಾವು ಇನ್ನೊಂದು ಹೇಳ್ಕೊಡ್ಬೋದು. ನೋಡ್ರಿ, ತಿನ್ನಲ್ಲ. ಅದನ್ನ ಹೊರಗಡೆ ಹೋದ್ರೂ ಅವ್ನು ತಿಂದಿರಬಾರ್ದು. ಆ ಥರ ಕಲಿಸ್ಬೇಕು. ಇಟ್. ಅಕಸ್ಮಾತ್ ತಿಂದ ಅಂದರೆ ಲೈಟಾಗಿ ಒಂದು ಸಣ್ಣದೊಂದು ಕಡ್ಡಿ ಇಟ್ಕೊಳ್ಳಿ, ಚೂರು ಲೈಟಾಗಿ ಅದಕ್ಕೆ ಒಂಚೂರು ಹೊಡೆದ್ರೆ ಅವ್ನು ತಿನ್ನಲ್ಲ ಅವಾಗ. ಈಟ್. ಪ್ರತಿ ಸತಿ ಬೌಲ್ಗೆ ಹಾಕ್ತಾಗ ತಿನ್ನು ಅಥವಾ ನೀವೇನು ಈಟ್ ಅಂತ ಹೇಳೇ ಹಾಕಬೇಕು. ಈಟ್. ಈಗ ಹಾಕಿದ್ದೀವಿ, ನಾವೇನು ಹೇಳಿರಲ್ಲ, ಹಾಕಿರ್ತೀವಿ. ಅದನ್ನ ಹೇಳಿದ್ರು ಬೇರೆಯವ್ರು ಹೇಳಿದ್ರು ತಿನ್ನಬಾರ್ದು. ಗುಡ್ ಗುಡ್ ರಾಣ. ಜಾಣ ನಮ್ಮ ರಾಣ. ಇಷ್ಟೂ ಪಾಪ ಅವ್ನು ತಿಂದೇ ಇಲ್ಲ. ಮಿಸ್ ಆಯಿತು ಅವನಿಗೆ. ಈಟ್.